ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಲೇಖಕರು ಕೆ.ಎಚ್. ನರಸಿಂಹಮೂರ್ತಿ. ಕನ್ನಡ ಸಂಸ್ಕೃತಿಯ ಸಾಕಾರ ಮೂರ್ತಿ ಡಾಕ್ಟರ್ ರಾಜ್ಕುಮಾರ್. ಮುತ್ತಿನ ಕಥೆಯ ಮೊದಲೊಂದು ಮಾತು. ಜೇನಿನ ಹೊಳೆಯೋ, ಹಾಲಿನ ಮಳೆಯೋ, ಸುಧೆಯೋ ಕನ್ನಡ ಸವಿನುಡಿಯೋ, ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ, ಸುಮಧುರ ಸುಂದರ ನುಡಿಯೋ, ಆಹಾ! ಕನ್ನಡ ಸಿರಿನುಡಿಯ ಸೊಬಗು, ಸೊಗಡು, ಸೊಗಸುಗಳನ್ನೆಲ್ಲ ಸುಂದರವಾಗಿ ಸೆರೆ ಹಿಡಿದಿಟ್ಟಿರುವ ಹಾಡು ಇದು. ಅಂತಹ ಗೀತೆ ಮಾತುಗಳನ್ನು ಅಷ್ಟೇ ಸುಮಧುರವಾಗಿ ಒಲಿಯುತ್ತಿದ್ದ ನಾಲಿಗೆ ಆ ಗಾನ ಗಂಧರ್ವನದು. ಅಪ್ರತಿಮ ನಟನೆ, ನರ್ತನ ಕೌಶಲ್ಯದಿಂದಲೂ ಕನ್ನಡ ಜನಕೋಟಿಯ ಹೃದಯಕ್ಕೆ ಲಗ್ಗೆ ಹಾಕಿದ್ದ ನಟ ಸಾರ್ವಭೌಮನೂ ಆತನೇ. ಈ ಕಲಾವಿದ ನುಡಿದರೆ, ಗುನುಗಿದರೆ ಸಾಕು, ಅದು ಮುತ್ತಿನ ಮಾಲೆ, ಸ್ಫಟಿಕದ ಶಲಾಕೆ, ಮಾಣಿಕ್ಯದ ದೀಪ್ತಿಯ ಹಾಗೆ ಸ್ಫುಟವೂ ಸುಶ್ರಾವ್ಯವೂ ಆಗಿ ಆಲಿಸಿ ನಲಿದ ಜನ ಮೆಚ್ಚಿ ಅಹುದಹುದೆನ್ನುತ್ತಿತ್ತು. ತಲೆದೂಗಿ ಅಭಿನಂದಿಸುತ್ತಿತ್ತು, ತಲೆಬಾಗಿ ಅಭಿವಂದಿಸುತ್ತಿತ್ತು. ಕನ್ನಡ ರಂಗಭೂಮಿಯಲ್ಲಾಗಲಿ ಚಲನಚಿತ್ರ ಕ್ಷೇತ್ರದಲ್ಲಾಗಲಿ ಅಚ್ಚಳಿಯದ ಹೆಸರು ಆತನದು. ಏಕಪ್ರಕಾರವಾಗಿ ಒಂದೇ ಭಾಷೆಯ 208 ಚಿತ್ರಗಳ ನಾಯಕ, 1000ದಷ್ಟು ಗೀತೆಗಳ ಗಾಯಕ, ಪೌರಾಣಿಕ, ಐತಿಹಾಸಿಕ, ಜಾನಪದ, ಕಾಲ್ಪನಿಕ, ಸಾಮಾಜಿಕ, ಸಾಹಿತ್ಯಿಕ ಅಷ್ಟೇ ಅಲ್ಲದೆ ಪತ್ತೇದಾರಿ, ಬಾಂಡ್ ಪಾತ್ರಗಳಲ್ಲೂ ಸರಿಸಮಾನವಾದ ನವರಸಭರಿತ ಭಾವಾಭಿನಯ, ವೈವಿಧ್ಯ ವೈರುಧ್ಯಗಳ ಭಾವಾಭಿವ್ಯಕ್ತಿ. ತನ್ಮೂಲಕ 4-5 ತಲೆಮಾರುಗಳ ಚಲನಚಿತ್ರ ಪ್ರೇಮಿಗಳಿಗೂ ಆತನಿಂದ ಮನೋರಂಜನೆ, ಮನೋವಿಕಾಸಗಳ ರಸದೌತಣ. ಇನ್ನೂ ಮುಖ್ಯವಾದುದೆಂದರೆ ಆತ ಮಾನವೀಯ ಸದ್ಗುಣಗಳ ಗಣಿ. ನಾಡು ನುಡಿ, ನಾಡವರ ಸಮಸ್ಯೆ ಸಂಕಟ ನಿವಾರಣೆಗೆ ಸದಾ ಸ್ಪಂದನೆ, ಸಂವೇದನೆ ಆತನದು. ಕನ್ನಡಿಗರೆಲ್ಲರೂ ಆತನ ಪಾಲಿಗೆ ಅಭಿಮಾನಿ ದೇವರು. ಆ ಅಭಿಮಾನಿಗಳಿಗಾದರೋ ಆತನೇ ಆರಾಧ್ಯ ದೈವ. ಇದೆಂಥ ಅನುಪಮ ಅನನ್ಯ ಸಂಬಂಧ, ಅಪರೂಪದ ಅನ್ಯೋನ್ಯ ಅನುಬಂಧ. ಇಡೀ ಕನ್ನಡ ನಾಡಿನಲ್ಲಿ ಯಾರಿಗೆ ಗೊತ್ತಿಲ್ಲ ಆತನ ಹೆಸರು? ಯಾರು ಅರಿಯರೋ ಅವರ ಸಾಧನೆ? ಯಾರು ತಾನೇ ನೋಡಿಲ್ಲ ಅವರ ಚಲನಚಿತ್ರಗಳನ್ನು? ಯಾರು ಕೇಳಿಲ್ಲ ಅವರ ಗೀತೆಗಳನ್ನು? ತಾನು ಜೀವಂತವಾಗಿದ್ದ ಕಾಲದಲ್ಲೇ ದಂತಕಥೆಯಾಗಿ ಬಿಟ್ಟಿದ್ದ ಅಪೂರ್ವ ಚೇತನವದು. ಆತನೇ ಕನ್ನಡ ಜನರ ಕಣ್ಮಣಿ, ಅಚ್ಚುಮೆಚ್ಚಿನ ಅಣ್ಣಾವರು ಡಾಕ್ಟರ್ ರಾಜ್ಕುಮಾರ್. ಅತಿ ಜನಪ್ರಿಯರೂ ಚಿರಪರಿಚಿತರೂ ಆದ ರಾಜ್ ಕುರಿತು ಬರೆಯಲು ದೊರೆಯುವ ವಸ್ತು ವಿಷಯಗಳೇನೋ ಹೇರಳ, ಧಾರಾಳ. ಸರಳ ಸುಲಭ ಎನ್ನಿಸಿದರೂ ಬರೆಯುವುದು ಮಾತ್ರ ಕಠಿಣ, ಜಟಿಲ ಕೆಲಸ. ಇಗೋ ಇಲ್ಲಿದೆ ಮುತ್ತುರಾಜು, ರಾಜ್ ಎಂಬ ಅಮೂಲ್ಯ ಮುತ್ತಿನ ಕಥೆ. ಸಂಕ್ಷಿಪ್ತವಾದರೂ ಇದು ಸಂಪೂರ್ಣ ರಾಜಾಯಣವೇ. ಆತ ಬಡವ, ಆಕೆ ಬಡವಿ, ಒಲವೇ ಮನೆ ಮಂದಿಯ ಬದುಕು. ಆಗಿನ ಮೈಸೂರು, ಈಗಿನ ಚಾಮರಾಜನಗರ ಜಿಲ್ಲಾ ಗಡಿಯ ದಟ್ಟ ಕಾಡಿನ ನಟ್ಟ ನಡುವಿನ ಪುಟ್ಟ ಹಳ್ಳಿ ದೊಡ್ಡಗಾಜನೂರು. ಅಚ್ಚ ಕನ್ನಡ ನೆಲವಾದರೂ ತಮಿಳುನಾಡಿಗೆ ಸೇರಿಹೋದ ತಳವಾಡಿ ಫಿರ್ಕಾ ಗ್ರಾಮ. ಸಮೀಪದಲ್ಲೇ ಕನ್ನಡ ಸೀಮೆಯ ಸಿಂಗಾನಲ್ಲೂರು. ಸನಿಹದಲ್ಲಿ ಸುತ್ತಮುತ್ತ ಎತ್ತ ಕಣ್ಣು ಹಾಯಿಸಿದರತ್ತತ್ತ ಹಚ್ಚ ಹಸಿರಿನ ಪಚ್ಚೆ ಪೈರುಗಳ ಐಸಿರಿ. ದಿನಾಂಕ ಏಪ್ರಿಲ್ 24, 1929 ರಾಜ್ಕುಮಾರ್ ಮಂಡ್ಯ ಬಳಿಯ ಮುತ್ತೆತ್ತಿಯ ಬಳಿ ಜನಿಸಿದರು. ಆ ಹಸುಗೂಸು ಹುಟ್ಟಿದ್ದು ಮಂಡ್ಯ ಬಳಿಯ ಮುತ್ತೆತ್ತಿ ಎಂಬ ಊರಿನಲ್ಲಿ. ರಾಮನ ಪತ್ನಿ ಸೀತಮ್ಮ ಒಮ್ಮೆ ಹೊಳೆಯಲ್ಲಿ ಮೈತೊಳೆಯುವಾಗ ಮೂಗಿನ ನತ್ತು ಕಳೆದುಕೊಂಡಳಂತೆ. ಆಗ ಎಲ್ಲೆಡೆ ಈಜಾಡಿ ಬಾಲದಿಂದ ಜಾಲಾಡಿ ಮೂಗುತಿಯನ್ನು ಮೇಲೆತ್ತಿ ತಂದವನೇ ಆ ಮಾರುತಿ. ಮಾತೆ ಆತನನ್ನು ವಾತ್ಸಲ್ಯ, ಮಮತೆ, ಮೆಚ್ಚುಗೆಗಳಿಂದ ಮುತ್ತೆತ್ತಿರಾಯ ಎಂದೇ ಕರೆದು ಹರಸಿದಳಂತೆ. ಆತನ ವರಪುತ್ರನೇ ಆದ ಪುತ್ರರತ್ನನಿಗೂ ಸತೀಪತಿ ಮುತ್ತು ಎಂದೇ ಹೆಸರಿಟ್ಟರು. ಅರಸನ ಹಾಗೆ ಬಾಳಲೆಂದು ಹಾರೈಸಿ ರಾಜ ಎಂದೂ ಸೇರಿಸಿದರು. Sample complete. Ready to continue?